ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿನಿಯರೇ, ಈಗ ನಾನು ನಿಮಗೆ ಆನ್ಲೈನ್ ಕ್ಲಾಸ್ ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕ್ ಸಬ್ಜೆಕ್ಟಲ್ಲಿ ಯೂನಿಟ್ 1 ಸೆಷನ್ ನಂಬರ್ 2 ಪಾರ್ಟ್ ಬಿ ಅದರಲ್ಲಿ ಮೆಶ್ ಟೋಪೋಲಜಿ ಮತ್ತು ಬಸ್ ಟೋಪೋಲಜಿ ಬಗ್ಗೆ ನಾನು ನಿಮ್ಮ ಮುಂದೆ ಪಾಠ ಮಾಡ್ತಾ ಇದ್ದೀನಿ. ಪ್ರಾರಂಭ ಮಾಡೋಣ. ಎಕ್ಸ್ಪ್ಲೇನ್ ಡಿಫರೆಂಟ್ ಟೈಪ್ಸ್ ಆಫ್ ಫಿಸಿಕಲ್ ಟೋಪೋಲಜಿ. ಅದರಲ್ಲಿ ತುಂಬ ಇದ್ದಾವೆ. ಮೆಶ್ ಟೋಪೋಲಜಿ, ಸ್ಟಾರ್ ಟೋಪೋಲಜಿ, ರಿಂಗ್ ಟೋಪೋಲಜಿ ಮತ್ತು ಬಸ್ ಟೋಪೋಲಜಿ. ಎಕ್ಸ್ಪ್ಲೇನ್ ಅಂತ ಬಂದಾಗ ಪ್ರತಿಯೊಂದು ಟೋಪೋಲಜಿ ನೀವು ಎಕ್ಸ್ಪ್ಲೇನ್ ಮಾಡಿ ಅದಕ್ಕೊಂದು ಡಯಾಗ್ರಾಮ್ ಹಾಕಬೇಕು. ಓಕೆ, ಈಗ ಮೆಶ್ ಟೋಪೋಲಜಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಇನ್ ದಿ ಮೆಶ್ ಟೋಪೋಲಜಿ, ಎವರಿ ಡಿವೈಸ್ ಹ್ಯಾಸ್ the dedicated point-to-point link to every other device. ಇಲ್ಲಿ every device ಅಂದರೆ every computer has the separate nothing but dedicated point-to-point link to every other device. ಒಂದು ಕಂಪ್ಯೂಟರಿಂದ ಅಂದರೆ ಪ್ರತಿಯೊಂದು ಕಂಪ್ಯೂಟರಿಂದ ಬೇರೆ ಪ್ರತಿಯೊಂದು ಕಂಪ್ಯೂಟರ್ಗೆ ಒಂದು ಸಪರೇಟಾಗಿ ಅಥವಾ ಒಂದು ಡೆಡಿಕೇಟಾಗಿ ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಲಿಂಕ್ ಇದೆ ಅಂತ ಅರ್ಥ. ಇದು ನೋಡಿ, ಕಂಪ್ಯೂಟರ್ ಎ ಬಿ ಸಿ ಡಿ ಇ ಎಫ್. ಕಂಪ್ಯೂಟರ್ ಎ ಇಂದ ಬೇರೆ ಪ್ರತಿಯೊಂದು ಕಂಪ್ಯೂಟರ್ಗೆ ಸಪರೇಟ್ ವಯರ್ ಇದೆ, ಸಪರೇಟ್ ಲಿಂಕ್ ಇದೆ. ಸೊ ಸಪರೇಟ್ ಲಿಂಕ್ ಇರೋದ್ರಿಂದ ಅದಕ್ಕೆ ನಾವೇನಂತ ಕರಿತೀವಿ, ಮೆಶ್ ಟೋಪೋಲಜಿ ಅಂತೇಳಿ ಕರಿತೀವಿ. ದ ಟರ್ಮ್ ಡೆಡಿಕೇಟೆಡ್ ಮೀನ್ಸ್ ದಟ್ ಲಿಂಕ್ ಕ್ಯಾರಿ ದ ಟ್ರಾಫಿಕ್ ಓನ್ಲಿ ಬಿಟ್ವೀನ್ ಟೂ ಡಿವೈಸ್ ಇಟ್ ಕನೆಕ್ಟ್. ಈಗ ಒಂದು ಲಿಂಕ್ ಕ್ರಿಯೇಟ್ ಆಗಿದೆ. ಈ ಲಿಂಕು ಈ ಕಂಪ್ಯೂಟರ್ ಎ ಇಂದ ಕಂಪ್ಯೂಟರ್ ಡಿಗೆ ಮಾತ್ರ ಯೂಸ್ ಆಗುತ್ತೆ. ಆ ಲಿಂಕು ಬೇರೆ ಕಂಪ್ಯೂಟರ್ಗೆ ಯೂಸ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಒಂದು ಟೋಪೋಲಜಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಮೆಶ್ ಟೋಪೋಲಜಿ ಅಂತೇಳಿ ಕರಿತೀವಿ. ಓಕೆ, ಇನ್ ದ ಮೆಶ್ ಟೋಪೋಲಜಿ ವಿ ನೀಡ್ ಎನ್ ಇಂಟು ಎನ್ ಮೈನಸ್ 1 ಡಿವೈಡೆಡ್ ಬೈ 2 ಮೋಡ್ ಲಿಂಕ್, ಡೂಪ್ಲೆಕ್ಸ್ ಮೋಡ್ ಲಿಂಕ್. ಅಂದರೆ ಇದು ಒಂದು ಫಾರ್ಮುಲಾ. ಈ ಫಾರ್ಮುಲಾ ಏನು ಹೇಳುತ್ತೆ ಅಂತಂದರೆ, ನಮ್ಮಲ್ಲಿ ಈ ಕಂಪ್ಯೂಟರ್ ನೆಟ್ವರ್ಕಲ್ಲಿ ಎಷ್ಟು ಕಂಪ್ಯೂಟರ್ ಇದೆ, ಸಪೋಸ್ ಈ ಒಂದು 6 ಕಂಪ್ಯೂಟರಿಗೆ ಎಷ್ಟು ಲಿಂಕ್ ಬೇಕಾಗುತ್ತೆ ಅನ್ನೋದನ್ನು ಒಂದು ಫಾರ್ಮುಲಾ ಕ್ರಿಯೇಟ್ ಮಾಡಿದ್ದಾರೆ. ಆ ಫಾರ್ಮುಲಾ ಬಂದುಬಿಟ್ಟು ಎನ್ ಇಂಟು ಎನ್ ಮೈನಸ್ 1 ಡಿವೈಡೆಡ್ ಬೈ 2. ಎನ್ ಅಂತಂದರೆ ದ ನಂಬರ್ ಆಫ್ ನೋಡ್ ಅಥವಾ ನಂಬರ್ ಆಫ್ ಡಿವೈಸ್ ಅಥವಾ ನಂಬರ್ ಆಫ್ ಕಂಪ್ಯೂಟರ್. ಓಕೆ, ಈ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ನಿಮಗೆ ಟೋಟಲ್ 6 ನೋಡಿದೆ. ಡೆಡಿಕೇಟೆಡ್ ಪಾಯಿಂಟ್ ಟು ಪಾಯಿಂಟ್ ಲಿಂಕ್ ಅಂದರೆ ಈ ರೀತಿಯಾಗಿದೆ. ನೋಡ್ 1ನ ನೋಡ್ 2 ಕನೆಕ್ಟ್ ಆಗಿದೆ, 3 4 5 6 ಈ ಥರ ಕನೆಕ್ಟ್ ಆಗಿದೆ. ಸೊ ಈ ಥರ ಕನೆಕ್ಟ್ ಆಗಿರೋದ್ರಿಂದ ಹೌ ಮೆನಿ ನೋಡ್ಸ್ ಇನ್ ದಿಸ್ ಡಯಾಗ್ರಾಮ್? 6 ನೋಡ್. ಓಕೆ, ಇಲ್ಲಿ ನಿಮ್ಮ ಫಾರ್ಮುಲಾ ಬಂದುಬಿಟ್ಟು ಎನ್ ಇಂಟು ಎನ್ ಮೈನಸ್ 1 ಡಿವೈಡೆಡ್ ಬೈ 2. ಎನ್ ಅಂತಂದರೆ ಇಲ್ಲಿ ಟೋಟಲ್ 6 ನೋಡ್ ಇರೋದ್ರಿಂದ 6 ಅಂತೇಳಿ ಹಾಕಿದ್ದೀನಿ. ಇಂಟು ಎನ್ ಮೈನಸ್ 1 ಅಂತಂದರೆ 6 ಮೈನಸ್ 1 ಬಿಕಮ್ 5 ಡಿವೈಡೆಡ್ ಬೈ 2. ಓಕೆ, 6 ಇಂಟು 5 ಅಂದರೆ 30 ಆಗುತ್ತೆ. 30 ಬೈ 2 ಅಂದರೆ 15. ಟೋಟಲ್ 15 link is necessary to make mesh topology for 6 computer. 6 ಕಂಪ್ಯೂಟರಿಗೆ ನಿಮಗೆ ಮಿನಿಮಮ್ ಎಷ್ಟು ಲಿಂಕ್ ಬೇಕಾಗುತ್ತೆ ಅಂತಂದರೆ 15 ಲಿಂಕ್ ಬೇಕಾಗುತ್ತೆ. 15 ಲಿಂಕ್ ಅಂದರೆ 15 ವಯರ್ಸ್ ಬೇಕಾಗುತ್ತೆ. ಗೊತ್ತಾಯ್ತಾ? ಅದೇ ರೀತಿ ಈಗ ನೋಡು 6 ಬದಲು 3 ಇದ್ದರೆ ಎಷ್ಟಾಗ್ಬೋದು? ಯು ಕ್ಯಾನ್ ಸಿ ಟೋಟಲ್ 3 ಇದ್ದಾವೆ.
3 ಅಂತಂದರೆ ಎಷ್ಟು ವೈರ್ ಆಗ್ಬೋದು? ಇಲ್ಲಿಂದ ಇಲ್ಲಿ, ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ, ಮತ್ತು ಈ ಕಡೆ ಬಂದರೆ 2 ವೈಯರ್, ಈ ಕಡೆ 2, ಅಂದರೆ ಟೋಟಲ್ ನಿಮಗೆ 3 ವೈಯರ್ ಆಗುತ್ತೆ. 3 into 2 divided by 2 become 6/2, total 3. Only 3 wire is required to make mesh topology tree node. ಗೊತ್ತಾಯ್ತಾ? ಹಾಗೆ ನಂಬರ್ 2 ಆಗಿದ್ದರೆ ಮೆಶ್ ಟೋಪೋಲಜಿ ನೀವೇನಾದರೂ ಎರಡೇ ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ಮೆಶ್ ಟೋಪೋಲಜಿ ಇಂಪ್ಲಿಮೆಂಟ್ ಮಾಡಿದರೆ ನಮಗೆ ಒಂದೇ ಲಿಂಕ್ ಸಾಕು, ಅಥವಾ ಒಂದೇ ವೈರ್ ಸಾಕು. ಅದೇ ರೀತಿಯಾಗಿ 3 ಆಗಿದ್ದರೆ 3, 4 ಆಗಿದ್ದರೆ 6, 5 ಆಗಿದ್ದರೆ 10, 6 ಆಗಿದ್ದರೆ 15, 10 ಕಂಪ್ಯೂಟರ್ ಆಗಿದ್ದರೆ ನೀವೇನಾದರೂ 10 ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ಮೆಶ್ ಟೋಪೋಲಜಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಬಂದಾಗ ಅದರಲ್ಲಿ ನಿಮಗೆ ಲಿಂಕ್ ಎಷ್ಟು ಬೇಕಾಗುತ್ತಂದರೆ 45 ಲಿಂಕ್ ಬೇಕಾಗುತ್ತೆ. ಒಂದು ಲಿಂಕಿಗೆ ಹಬ್ಬಬ್ಬ ಅಂದರೆ 5ರಿಂದ 10 ಮೀಟ್ರು. ಓಕೆ, ಒಂದು ಕೇಬಲಿಗೆ 500 ರೂಪಾಯಿ ಅಂತಂತಂದ್ರೆ ನಿಮಗೆ 45 ಕೇಬಲಿಗೆ ಸ್ಟಾರ್ಟು ಒಂದು 5ರಿಂದ 6,000 ರೂಪಾಯಿ ಆಗುತ್ತೆ. ಹಾಗಾಗಿ ನಿಮಗೆ ಮೆಶ್ ಟೋಪೋಲಜಿಗೆ ಸೂಟೇಬಲ್ ಆಗೋದು ಓನ್ಲಿ ಲಿಮಿಟೆಡ್ ಕಂಪ್ಯೂಟರ್, ಅಂದರೆ 2, 3, 4 ಕಂಪ್ಯೂಟರ್ಗೆ ನೀವು ಯೂಸ್ ಮಾಡ್ಕೊಂಡು ಮೆಶ್ ಟೋಪೋಲಜಿನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಮಾತ್ರ ನಿಮಗೆ ಸೂಟ್ ಆಗುತ್ತೆ. ನೀವೇನಾದರೂ ಕಂಪ್ಯೂಟರ್ ಜಾಸ್ತಿ ಮಾಡ್ಕೊಂಡು ಮೆಶ್ ಟೋಪೋಲಜಿಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೆ ದಟ್ ಈಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ಯಾಕೆಂದರೆ ಇಲ್ಲಿ ನಂಬರ್ ಆಫ್ ಲಿಂಕ್ ಜಾಸ್ತಿ ಇರೋದ್ರಿಂದ ನಿಮಗೆ ಜಾಸ್ತಿ ಬಂಡವಾಳ ಹಾಕಬೇಕಾಗುತ್ತೆ, ಜಾಸ್ತಿ ನೀವು ಖರ್ಚು ಮಾಡಬೇಕಾಗತ್ತೆ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಯು ಶುಡ್ ಗೋ ಟು ಲಿಮಿಟ್ ಕಂಪ್ಯೂಟರ್. ದ ಮೆಶ್ ಟೋಪೋಲಜಿ ಇಸ್ ಓನ್ಲಿ ಫಾರ್ 2 or 3 or 4 computers only. ಓಕೆ, ಇದರಿಂದ ಏನು ಅಡ್ವಾಂಟೇಜಸ್? ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ಮೆಶ್ ಟೋಪೋಲಜಿ? The use of dedicated link guarantee that each connection can carry its own data load that eliminating the traffic problem. ಇಲ್ಲಿ ನೋಡಿ, ನೋಡ್ 1ಇಂದ ನೋಡ್ 2ಗೆ ನೀವೇನಾದರೂ ಡೇಟಾ ಕಳಿಸ್ಬೇಕು ಅಂದರೆ ಅದು ಡೈರೆಕ್ಟಾಗಿ ನೋಡ್ 1ಇಂದ ನೋಡ್ 2ಗೆ ಡೈರೆಕ್ಟಾಗಿ ಮೆಸೇಜ್ ಪಾಸ್ ಆಗುತ್ತೆ ಹೊರತು ಆ ಮೆಸೇಜು ಈ ಲಿಂಕ್ ಆಗಲಿ ಅಥವಾ ಈ ಕೆಳಗಿನ ಲಿಂಕ್ ಆಗಲಿ ಯೂಸ್ ಆಗಲ್ಲ. ಗೊತ್ತಾಯ್ತಾ? ಅವಾಗ ಏನಾಗುತ್ತೆ, ಟ್ರಾಫಿಕ್ ಜಾಮ್ ಆಗಲ್ಲ. ಓಕೆ, ಇನ್ನು ಮೆಶ್ ಟೋಪೋಲಜಿ ನಿಮಗೆ ಟ್ರಾಫಿಕ್ ಪ್ರಾಬ್ಲಮ್ ಬರೋದೇ ಇಲ್ಲ. ಓಕೆ, ದ ಮೆಶ್ ಟೋಪೋಲಜಿ is robust. If one link becomes fail, it does not affect the entire system. ಒಂದು ಲಿಂಕ್ ನೀವೇನಾದರೂ ಫೇಲ್ ಆಯಿತು, ಈ ನೋಡ್ 1ಇಂದ ನೋಡ್ 2 ಕೇಬಲ್ಲು ಅಥವಾ ನೋಡ್ 1ಇಂದ ನೋಡ್ 2 ಲಿಂಕ್ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ನಿಮಗೆ ನೋಡ್ 1ಇಂದ ನೋಡ್ 3 ಕಮ್ಯುನಿಕೇಟ್ ಮಾಡೋದಕ್ಕೆ ಅಥವಾ ನೋಡ್ 3ಇಂದ ನೋಡ್ 2 ಕಮ್ಯುನಿಕೇಟ್ ಮಾಡೋದಕ್ಕೆ ಕಂಟಿನ್ಯೂ ಆಗುತ್ತೆ. ಸೊ ಯಾವುದಾದ್ರೂ ಒಂದು ಲಿಂಕ್ ಫೇಲ್ ಆದರೆ ಹೋಲ್ ಎಂಟೈರ್ ಕಂಪ್ಯೂಟರ್ ನೆಟ್ವರ್ಕು ಫೇಲ್ ಆಗುವ ಸಾಧ್ಯತೆ ಇಲ್ಲ. ಗೊತ್ತಾಯ್ತಾ? ಯಾವುದಾದ್ರೂ ಒಂದು ಲಿಂಕು ಫೇಲ್ ಆದರೆ ಆ ಲಿಂಕ್ ಬಿಟ್ಟು ಬೇರೆ ಲಿಂಕ್ ಕನೆಕ್ಟ್ ಆಗಿರೋ ಕಂಪ್ಯೂಟರ್ ನೀವು ಕಮ್ಯುನಿಕೇಟ್ ಮಾಡಬಹುದು. ಓಕೆ, ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ದೇರ್ ಇಸ್ ದ ಅಡ್ವಾಂಟೇಜ್ ಆಫ್ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ. ಇದು ತುಂಬ ಪ್ರೈವೇಟ್ ಆಗಿರುತ್ತೆ ಮತ್ತು ಫುಲ್ಲಿ ಸೆಕ್ಯೂರಿಟಿ ಇದೆ. ಪಾಯಿಂಟ್ ಟು ಪಾಯಿಂಟ್ ಲಿಂಕ್ ಮೇಕ್ ಫಾಲ್ಟ್ ಐಡೆಂಟಿಫಿಕೇಷನ್ ಆ್ಯಂಡ್ ಫಾಲ್ಟ್ ಐಸೋಲೇಷನ್ ಈಸಿ. ಏನಾರ ಒಂದು ಮೆಶ್ ಟೋಪೋಲಜಿ ನೀವು ಇಂಪ್ಲಿಮೆಂಟ್ ಮಾಡಿದ ಮೇಲೆ ಅದರಲ್ಲಿ ಏನಾರ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಂದರೆ ಪ್ರಾಬ್ಲಮ್ಮು ಎಲ್ಲಿ ಕ್ರಿಯೇಟ್ ಆಗಿದೆ ಅನ್ನೋದನ್ನು ನೀವು ತುಂಬ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಓಕೆ, ಆಮೇಲೆ ಐಸೋಲೇಷನ್, ಒಂದು ಸತಿ ಪ್ರಾಬ್ಲಮ್ ಐಡೆಂಟಿಫೈ ಆದಮೇಲೆ ಅದು ಕರೆಕ್ಟಾಗಿ ನೀವು ಐಸೋಲೇಟ್ ಮಾಡ್ಬೋದು. ಐಸೋಲೇಟ್ ಮೀನ್ ಸಪರೇಟ್ ಫ್ರಮ್
ನೀವು ಬೇರೆ ಬೇರೆ ಕಂಪ್ಯೂಟರ್ನ ನೀವು ಕಂಪ್ಲೀಟ್ ಸಪ್ರೇಟ್ ಮಾಡ್ಬೋದು, ಕಂಪ್ಲೀಟ್ ಐಸೋಲೇಟ್ ಮಾಡಬೇಕು. ಓಕೆ, ದೀಸ್ ಆರ್ ದ ಅಡ್ವಾಂಟೇಜ್ ಆಫ್ ಮೆಶ್ ಟೋಪೋಲಜಿ. ಓಕೆ, ಅಡ್ವಾಂಟೇಜ್ ಆಫ್ ಮೆಶ್ ಟೋಪೋಲಜಿ ಅಂತ ಕೇಳಿದಾಗ ಇದರಲ್ಲಿ ನೀವು ಮಿನಿಮಮ್ 3-4 ಪಾಯಿಂಟ್ ಬರೀಲೇಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್? The disadvantage of mesh topology are installation and reconnections are difficult. ಒಂದು ಕಂಪ್ಯೂಟ್ರು ಯೂಸ್ ಮಾಡ್ಕೊಂಡು ಮೆಶ್ ಟೋಪೋಲಜಿ ಅಂತ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೋದಾಗ ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಇನ್ಸ್ಟಾಲೇಷನ್ ಮಾಡೋದು ಮತ್ತು ರೀಕನೆಕ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಯು ಶುಡ್ ನಾಟ್ ಗೋ ಟು mesh topology when you are using more computers. ಗೊತ್ತಾಯ್ತಾ? The bulk of the wiring can be greater than available space. ನಿಮಗೆ ಕಂಪ್ಯೂಟರ್ ಜಾಸ್ತಿ ಯೂಸ್ ಮಾಡ್ಕೊಂಡು ಮೆಶ್ ಟೋಪೋಲಜಿಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೆ ನಿಮಗೆ ಜಾಗನೇ ಸಾಲೋದಿಲ್ಲ. ಗೊತ್ತಾಯ್ತಾ? ಹಾಗಾಗಿ ಅದು ಒಂದು ತುಂಬ ಡಿಸ್ಅಡ್ವಾಂಟೇಜ್ ಆಗಿದೆ. ಮೂರನೇದಾಗಿ ದ ಹಾರ್ಡ್ವೇರ್ ರಿಕ್ವೈರ್ಡ್ ಟು ಕನೆಕ್ಟ್ ಈಚ್ ಲಿಂಕ್ ಕ್ಯಾನ್ ಬಿ ಎಕ್ಸ್ಪೆನ್ಸಿವ್. ನಿಮಗೆ ಗೊತ್ತಲ್ಲ, ನಿಮಗೆ ಅಷ್ಟು ಕಂಪ್ಯೂಟ್ರು ಇಟ್ಕೊಂಡು ಮೆಶ್ ಟೋಪೋಲಜಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂದರೆ ಅದು ತುಂಬಾ ಕಾಸ್ಟ್ ಆಗುತ್ತೆ. ಹಾಗಾಗಿ ಅದು ಒಂದು ತುಂಬ ಡಿಸ್ಅಡ್ವಾಂಟೇಜಸ್. ಓಕೆ, ಏನಪ್ಪ ಅಂತಂದರೆ ಮೆಶ್ ಟೋಪೋಲಜಿ ಇಸ್ ಓನ್ಲಿ ಫಾರ್ ಲಿಮಿಟ್ ಕಂಪ್ಯೂಟರ್. ಅಂದರೆ ನೀವೇನಾದ್ರೂ 3 ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ಅಥವಾ 4 ಕಂಪ್ಯೂಟರ್ ಯೂಸ್ ಮಾಡ್ಕೊಂಡ್ರೆ ಕಮ್ಯುನಿಕೇಟ್ ಮಾಡ್ತೀವಿ ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಯೂಸ್ ದ ಮೆಶ್ ಟೋಪೋಲಜಿ. ನನಗೆ 10 ಕಂಪ್ಯೂಟರ್ 20 ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ಮೆಶ್ ಟೋಪೋಲಜಿ ಮಾಡ್ತೀವಿ ಅಂತಂತ ಬಂದಾಗ ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಹಾಗಾಗಿ ಟ್ರೈ ಟು ಗೋ ಫಾರ್ ದ ಲಿಮಿಟ್ ಕಂಪ್ಯೂಟರ್. ಓಕೆ, ನೆಕ್ಸ್ಟ್ ಬಸ್ ಟೋಪೋಲಜಿ. ನಿಮಗೆ ಮೆಶ್ ಟೋಪೋಲಜಿ ಅಂದರೆ ಏನಂತ ಅರ್ಥ ಆಯಿತು. ಮೆಶ್ ಟೋಪೋಲಜಿಯಲ್ಲಿ ನಿಮಗೆ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರಿಗೆ ಡೆಡಿಕೇಟೆಡ್ ಫಿಸಿಕಲ್ ಲಿಂಕ್ ಇದೆ. ಓಕೆ, ಬಟ್ ಇದರಲ್ಲಿ ಏನಿದೆ ಅಂತಂದರೆ ದ ಬಸ್ ಟೋಪೋಲಜಿ ದ ಮಲ್ಟಿ ಪಾಯಿಂಟ್. ಮೆಶ್ ಟೋಪೋಲಜಿಯಲ್ಲಿ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರಿಗೆ ಮಾತ್ರ ಮೆಸೇಜನ್ನು ಪಾಸ್ ಆಗುತ್ತೆ. ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ ಅಂತಂದರೆ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನ್. ಬಟ್ ಇನ್ ದ ಮೆಶ್ ಟೋಪೋಲಜಿ ಇಟ್ ದ ಮಲ್ಟಿ ಪಾಯಿಂಟ್ ಅಂದರೆ ನೋಡಿ, we can see in the diagram the computer A, B, C, D, E. ಈ ಕಂಪ್ಯೂಟರ್ ಕಂಪ್ಯೂಟರ್ ಎಯಿಂದ ಕಂಪ್ಯೂಟರ್ ಸಿಗೆ ನೀವೇನಾದರೂ ಮೆಸೇಜ್ ಪಾಸ್ ಮಾಡ್ತೀವಿ ಅಂತ ಬಂದಾಗ ಅಲ್ಲಿ ಏನಾಗುತ್ತೆ, ಮೆಸೇಜು ಕಂಪ್ಯೂಟರ್ ಎದಿಂದ ಒಂದು ಕೇಬಲ್ ಮೂಲಕ ಅಥವಾ ಒಂದು ವೈರ್ ಮೂಲಕ ಮೆಸೇಜ್ ಪಾಸ್ ಆಗುತ್ತೆ. ಮೆಸೇಜ್ ಪಾಸ್ ಆಗಿರೋದನ್ನು ಒಂದು ಕೇಬಲ್ ಮೂಲಕ ಟ್ರಾವೆಲ್ ಆಗ್ತಾ ಇದೆ. ಪಾಸ್ ಆಗಿರೋ ಮೆಸೇಜು ಪರ್ಟಿಕ್ಯುಲರ್ ಕಂಪ್ಯೂಟರ್ ಸಿಗೆ ಹೋಗೋದಿಲ್ಲ. ಅದು ಏನಾಗುತ್ತೆ, ದಟ್ ಮೆಸೇಜ್ ಈಸ್ ಪಾಸ್ ಟು ಆಲ್ ಅದರ್ ಕಂಪ್ಯೂಟರ್ ಎಯಿಂದ ಪಾಸ್ ಆಗಿರೋ ಮೆಸೇಜು ಬೇರೆ ಈ 4 ಕಂಪ್ಯೂಟರಿಗೆ ಪಾಸ್ ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಪಾಯಿಂಟ್ ಟು ಮಲ್ಟಿ ಪಾಯಿಂಟ್ ಮೆಸೇಜ್ ಪಾಸ್. ಸೊ ಬಸ್ ಟೋಪೋಲಜಿ ಅನ್ನೋದು ಮಲ್ಟಿ ಪಾಯಿಂಟ್ ಟೋಪೋಲಜಿ, ಮಲ್ಟಿ ಪಾಯಿಂಟ್ ಕನೆಕ್ಷನ್. ಓಕೆ, one long cable acts as a backbone to link all devices in the network. ಒಂದು ಲಾಂಗ್ ಕೇಬಲ್ ಇದೆ ಬಸ್ ಟೋಪೋಲಜಿಯಲ್ಲಿ. ಒಂದು ಲಾಂಗ್ ಕೇಬಲ್, ಅದು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಒಂದು ಲಾಂಗ್ ಕೇಬಲ್ನ ಯೂಸ್ ಮಾಡ್ತೀವಿ. ಆ ಕೇಬಲ್ ತಗೊಂಡು ಬೇರೆ ಬೇರೆ ಕಂಪ್ಯೂಟರಿಗೆ ಒಂದು ಎಕ್ಸ್ಟ್ರಾ ಕೇಬಲ್ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ತೀವಿ. When one computer sends the message, all other computers on the network receive the information. ಇಲ್ಲಿ ಮೆಸೇಜು ಇನ್ಫಾರ್ಮೇಷನ್ ಎರಡು ಒಂದೇ ಥರ ಇರುತ್ತೆ, ಎರಡು ಬೇರೆ ಬೇರೆ ಅಲ್ಲ. ಬಟ್ ಒನ್ ವಿತ್ ದ ಅಡ್ರೆಸ್ ದಟ್ ಮ್ಯಾಚ್ ಒನ್ ಎನ್ಕೋಡೆಡ್ ಇನ್ ದ ಮೆಸೇಜ್
accept the information while all other reject the message. ಈ ಸೆಕೆಂಡ್ ಪಾಯಿಂಟ್ ಭಾಳ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೋಬೇಕು. ಈ ನೋಡಿ, ಕಂಪ್ಯೂಟರ್ ಎಯಿಂದ ಕಂಪ್ಯೂಟರ್ ಸಿಗೆ ಮಾತ್ರ ನಾವು ಸೆಂಡ್ ಮಾಡಬೇಕು. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಮೆಸೇಜು ಆಲ್ರೆಡಿ ಪಾಸ್ ಆಗಿದೆ, ಪಾಸ್ ಆಗಿರೋ ಮೆಸೇಜು ಈ 4 ಕಂಪ್ಯೂಟರಿಗೆ ಸೆಂಡ್ ಆಗಿದೆ. ಬಟ್ ಯು ಕೀಪ್ ಇನ್ ಮೈಂಡ್, ಆ ಮೆಸೇಜಲ್ಲಿ ಯಾರಿಗೆ ಆ ಮೆಸೇಜನ್ನು ತಲುಪಬೇಕು ಅನ್ನೋದನ್ನು ಒಂದು ಡೆಸ್ಟಿನೇಷನ್ ಅಡ್ರೆಸ್ ಮೆನ್ಷನ್ ಮಾಡಿರ್ತೀವಿ. ಆ ಮೆಸೇಜ್ ಒಳಗೆ ಟು ಅಡ್ರೆಸ್ ಇದೆ, ಫ್ರಮ್ ಅಡ್ರೆಸ್ ಇದೆ. ಟು ಅಂತಂದರೆ ಯಾರಿಗೆ ತಲುಪಬೇಕು, ಆಮೇಲೆ ಫ್ರಮ್ ಅಡ್ರೆಸ್ ಅಂದರೆ ಆ ಮೆಸೇಜು ಎಲ್ಲಿಂದ ಬಂತು. ಗೊತ್ತಾಯ್ತಾ? ನಿಮ್ಮ ಮೆಸೇಜ್ ಒಳಗೆ ಟು ಅಡ್ರೆಸ್ ಇದೆ, ಫ್ರಮ್ ಅಡ್ರೆಸ್ ಇದೆ. ಓಕೆ, ಆ ಮೆಸೇಜು ಏನಾಗುತ್ತೆ ಅಂದರೆ ಅದು ಈ 4 ಕಂಪ್ಯೂಟರಿಗೆ ಪಾಸ್ ಆಯಿತು. 4 ಕಂಪ್ಯೂಟರ್ ಪಾಸ್ ಆದ ತಕ್ಷಣ ಆ ಮೆಸೇಜು ಆಯಾ ಕಂಪ್ಯೂಟರ್ಗೆ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಯಾವಾಗ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಆ ಮೆಸೇಜಲ್ಲಿರುವಂಥ ಅಡ್ರೆಸ್ಸು ಮತ್ತು ಈ ಕಂಪ್ಯೂಟರ್ ಅಡ್ರೆಸ್ಸು ಮ್ಯಾಚ್ ಆಗುತ್ತೆ ಎಲ್ಲ ಅಂತೇಳಿ ಚೆಕ್ ಮಾಡ್ಕೋಬೇಕು. ಇನ್ ಕೇಸ್ ಆ ಮೆಸೇಜಲ್ಲಿರೋ ಅಡ್ರೆಸ್ಸು ಇಲ್ಲಿರೋ ಈ ಕಂಪ್ಯೂಟರ್ ಅಡ್ರೆಸ್ಸು ಮ್ಯಾಚ್ ಆದರೆ ಮಾತ್ರ ಎಕ್ಸೆಪ್ಟ್ ಮಾಡ್ಕೊತೀವಿ. ಎಲ್ಲಿ ಎಕ್ಸೆಪ್ಟ್ ಮಾಡ್ಕೊತೀವಿ? ಒಂದು ವೇಳೆ ಮೆಸೇಜಲ್ಲಿರೋ ಅಡ್ರೆಸ್ಸು ಕಂಪ್ಯೂಟರಲ್ಲಿರೋ ಅಡ್ರೆಸ್ಸು ಮ್ಯಾಚ್ ಆಗಲಿಲ್ಲ ಅಂತಂದರೆ ನಾವು ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾವು ಮೆಸೇಜನ್ನು ಕಂಪ್ಯೂಟ್ರ್ ಹತ್ರ ಬಂದ ಮೇಲೆ ಕಂಪ್ಯೂಟ್ರಲ್ಲಿರೋ ಅಡ್ರೆಸ್ಸು ಮತ್ತು ಮೆಸೇಜಲ್ಲಿರೋ ಅಡ್ರೆಸ್ಸು ಎರಡು ಮ್ಯಾಚ್ ಆದರೆ ಮಾತ್ರ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊತೀವಿ. ಒಂದು ವೇಳೆ ಮ್ಯಾಚ್ ಆಗಿಲ್ಲ ಅಂತಂದರೆ ಅದು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ನೀವು ಇದು ಭಾಳ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ನೀವು ಬರೆಯುವಾಗ ಹೀಗೇ ಬರೀಬೇಕು. ಇದನ್ನು ಬಿಟ್ಟು ನೀವು ಬೇರೆ ರೀತಿಯಾಗಿ ಬರೆಯೋಕ್ಕೆ ಹೋದ್ರೆ ನಿಮಗೆ ಮಾರ್ಕ್ಸ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ. The speed is slow because only one computer can send the message at a time. ನೀವು ಒಂದೇ ಟೈಮಲ್ಲಿ ಒಂದು ಕಂಪ್ಯೂಟರ್ ಮಾತ್ರ ಸೆಂಡ್ ಆಗುತ್ತೆ. ಒಂದೇ ಟೈಮಲ್ಲಿ ಮೆನಿ ಕಂಪ್ಯೂಟರ್ ಸೆಂಡ್ ಮಾಡೋ ಸಾಧ್ಯ ಇಲ್ಲ. ಹಾಗಾಗಿ ಇದು ತುಂಬ ಸ್ಲೋ ಇದೆ. ಓಕೆ, ದ ಕಂಪ್ಯೂಟರ್ ಮಸ್ಟ್ ವೇಟ್ ಅಂಟಿಲ್ ದ ಬಸ್ ಈಸ್ ಫ್ರೀ ಬಿಫೋರ್ ಇಟ್ ಕ್ಯಾನ್ ಟ್ರಾನ್ಸ್ಮಿಟ್. ಈ ಕಂಪ್ಯೂಟರ್ಗೆ ಏನಾದರೂ ಮೆಸೇಜ್ ಕಳಿಸ್ಬೇಕು ಅಂತಂದರೆ ಈ ಕೇಬಲ್ಲು ಫ್ರೀ ಆಗಿದೆಯೋ ಇಲ್ಲ ಅಂತೇಳಿ ನೋಡಬೇಕು. ಇನ್ ಕೇಸ್ ಕೇಬಲ್ ಏನಾದರೂ ಫ್ರೀ ಆಗಿದ್ದರೆ ಮಾತ್ರ ಈ ಕಂಪ್ಯೂಟರ್ ಸೆಂಡ್ ಆಗುತ್ತೆ. ಒಂದು ವೇಳೆ ಈ ಕೇಬಲ್ ಏನೂ ಫ್ರೀ ಇಲ್ಲ, ಸ್ವಲ್ಪ ಬಿಜಿ ಇತ್ತು ಅಂತಂದರೆ ಈ ಕಂಪ್ಯೂಟರಿಂದ ಏನೂ ಮೆಸೇಜ್ ಕಳ್ಸೋಕ್ಕಾಗಲ್ಲ. ಇದು ಒಂಥರ ಪ್ರೋಟೋಕಾಲ್. ಗೊತ್ತಾಯ್ತಾ? It requires the proper termination at both end of the cable. ಇದೊಂದು ಲಾಂಗ್ ಕೇಬಲ್ ಇದೆ. ಈ ಲಾಂಗ್ ಕೇಬಲಲ್ಲಿ ಒಂದು ಟರ್ಮಿನೇಷನ್ ಇಟ್ಟಿರ್ತೀವಿ. ಓಕೆ, ಆ ಟರ್ಮಿನೇಷನ್ ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಟರ್ಮಿನೇಷನ್ ಅಂತೇಳಿ ಕರಿತೀವಿ. ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನು ಸಪರೇಟಾಗಿ ಕಂಪ್ಯೂಟರ್ ನೆಟ್ವರ್ಕ್ ಅಂತೇಳಿ ಒಂದು ಯೂನಿಟ್ ಇದೆ. ಆ ಯೂನಿಟಲ್ಲಿ ತುಂಬ ಡೀಟೇಲಾಗಿ ಅರ್ಥ ಮಾಡ್ಕೋಬೋದು. ಓಕೆ, the bus topology was the one of the first topology. The bus topology ಅನ್ನೋದು ಇದು ಫಸ್ಟ್ ಟೋಪೋಲಜಿ. ನೀವು ಮೆಶ್ ಟೋಪೋಲಜಿ ಬರೋಕ್ಕಿಂತ ಮುಂಚೆ ಫಸ್ಟ್ ಬಂದಿರೋ ಟೋಪೋಲಜಿ ಯಾವುದು ಅಂದರೆ ಬಸ್ ಟೋಪೋಲಜಿ. ಓಕೆ, the bus topology was one of the first topology used in the design of early local area network. Ethernet LAN can use bus topology, but they are less popular now. At present ನಾವು ಬಸ್ ಟೋಪೋಲಜಿ ಜಾಸ್ತಿ ಬಳಕೆ ಮಾಡ್ತಾ ಇಲ್ಲ. ಯಾಕೆಂತಂದರೆ ಮೆಸೇಜು ತುಂಬ ಸ್ಲೋವಾಗಿ ಮೂವ್ ಆಗ್ತಿರೋದ್ರಿಂದ ಕಾರಣ. ಆಮೇಲೆ ನೀವೇನಾರ ಬಸ್ ಟೋಪೋಲಜಿ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ತೀವಿ ಅಂತಂದರೆ ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಇದು ತುಂಬ ಸ್ಲೋ ಇದೆ. ಈ ಒಂದು ಕಂಪ್ಯೂಟರ್ ಎಯಿಂದ ಕಂಪ್ಯೂಟರ್ ಸಿಗೆ ನಿಮ್ಮ ಮೆಸೇಜ್ ಏನಾರ ಕಳಿಸ್ಬೇಕು ಅಂತಂದರೆ ನಿಮ್ಮ ಮಿನಿಮಮ್ ಅಂದರೆ 2 3 ನಿಮಿಷ ಬೇಕಾಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಹೌ ಯು ಆರ್ ಯೂಸಿಂಗ್ ದ ಕೇಬಲ್ ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ದಿ ಲೆಂತ್. ಓಕೆ,
ಯು ಸಿ ಟೋಟಲ್ ನಿಮಗೆ 5 ನೋಡ್ ಇದೆ. 5 ನೋಡ್ ಅಂತಂದರೆ 5 ಕಂಪ್ಯೂಟರ್. ಓಕೆ, ಒಂದು ಲಾಂಗ್ ಕೇಬಲ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಒಂದು ಲಾಂಗ್ ಕೇಬಲ್ ಇದೆ. ಬರೀ ಕೇಬಲ್ ಇದ್ದರೆ ಸಾಲದು, ಅದಕ್ಕೆ ನಮಗೆ ಏನು ಬೇಕು, ಕೇಬಲ್ ಹ್ಯಾಂಡ್ ಟರ್ಮಿನೇಷನ್ ಅಂತೇಳಿ ಇರುತ್ತೆ. ಅದು ನೀವು ಕಡ್ಡಾಯವಾಗಿ ಬಳಕೆ ಮಾಡಬೇಕಾಗತ್ತೆ. ಇಲ್ಲಿಂದ ಇಲ್ಲಿವರೆಗೂ ನಿಮ್ಮದು ಒಂದು ಲಾಂಗ್ ಕೇಬಲ್ ಬರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಬ್ಯಾಕ್ ಬೋನ್ ಅಂತೇಳಿ ಕರಿತೀವಿ. ಸೊ ಇದು ಕೇಬಲ್ ಟರ್ಮಿನೇಷನ್ ಹ್ಯಾಂಡ್. ಆಮೇಲೆ ಒಂದು ಲಾಂಗ್ ಕೇಬಲಿಂದ ನೋಡಿಗೆ ಒಂದು ಸಪರೇಟ್ ಸ್ಮಾಲ್ ಕೇಬಲ್ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ತೀವಿ. Okay, this is nothing but a bus topology. But keep in mind, the bus topology is the multi-point connection. ಇದರಲ್ಲಿ ನಿಮಗೆ ಅಡ್ವಾಂಟೇಜ್ ಏನು ಬರ್ಬೋದು, ಈಸಿ ಟು ಅಂಡರ್ಸ್ಟ್ಯಾಂಡ್, ಇನ್ಸ್ಟಾಲ್ ಆ್ಯಂಡ್ ಯೂಸ್ ಫಾರ್ ದಿ ಸ್ಮಾಲ್ ನೆಟ್ವರ್ಕ್. ಇದು ತುಂಬ ಸಿಂಪಲ್ ಆಗಿದೆ, ತುಂಬ ಸಿಂಪಲ್ಲಾಗಿ ಇನ್ಸ್ಟಾಲ್ ಮಾಡ್ಬೋದು. ಆಮೇಲೆ ಸೂಟೇಬಲ್ ಫಾರ್ ದ ಸ್ಮಾಲ್ ನೆಟ್ವರ್ಕ್. The cabling cost is less because the bus use less cable than mesh and star topology. ನೀವು ಬಸ್ ಟೋಪೋಲಜಿ ಯೂಸ್ ಮಾಡಿರೋದ್ರಿಂದ ಈ ಕೇಬಲ್ಲು ಜಾಸ್ತಿ ಬೇಕಾಗಿಲ್ಲ. ಒಂದೇ ಕೇಬಲ್ ಯೂಸ್ ಮಾಡ್ಕೊಂಡು ನೀವು ಶೇರ್ ಮಾಡ್ಬೋದು. ಈಸಿ ಟು ಎಕ್ಸ್ಪ್ಯಾಂಡ್ ಬೈ ಜಾಯಿನ್ ಟು ಕೇಬಲ್ ವಿತ್ ಕನೆಕ್ಟರ್. ಇಲ್ಲಿ ಈ ಡಯಾಗ್ರಾಮ್ ನೋಡಿ, ಈ ಡಯಾಗ್ರಾಮಲ್ಲಿ ಟೋಟಲ್ 5 ಕಂಪ್ಯೂಟರ್ ಇದೆ. ನಿಮಗೆ ಎಕ್ಸ್ಟ್ರಾ 2 ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ಕಂಪ್ಯೂಟರ್ ನೆಟ್ವರ್ಕ್ನ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂದರೆ ಮಾಡ್ಬೋದು. ಬಟ್ ಏನು, ಒಂದು 2 ಕೇಬಲ್ ಬೇಕು, ಒಂದು ಕನೆಕ್ಟರ್ ಬೇಕು. ಈ 2 ಕೇಬಲ್ ಒಂದು ಕನೆಕ್ಟರ್ ಯೂಸ್ ಮಾಡ್ಕೊಂಡು ನಿಮ್ಗೆ ತುಂಬ ಈಸಿಯಾಗಿ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಈ ಮೂರೇ ತುಂಬ ಇಂಪಾರ್ಟೆಂಟು ಅಡ್ವಾಂಟೇಜ್ ಆಗಿದೆ. ಇನ್ನು ಕ್ವಶನ್ ಪೇಪರಲ್ಲಿ ಕೇಳ್ತಾರೆ, ಎಕ್ಸಾಮಲ್ಲಿ ಕೇಳ್ತಾರೆ, ರೈಟ್ ದಿ ಅಡ್ವಾಂಟೇಜ್ ಆಫ್ ಬಸ್ ಟೋಪೋಲಜಿ. ಆವಾಗ ಈ 3 ಬರೀಲೇಬೇಕಾಗತ್ತೆ. ಈ 3 ತುಂಬ ಸಿಂಪಲ್ಲಾಗಿದೆ, ತುಂಬ ಈಸಿ ಟು ರಿಮೈಂಡ್. ಓಕೆ, ಬಟ್ ಡಿಸ್ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಮೆಸೇಜು ತುಂಬ ಫಾಸ್ಟಾಗಿ ಮೂವ್ ಆಗಲ್ಲ, ತುಂಬ ಸ್ಲೋ ಮೂವ್ ಆಗುತ್ತೆ. ಯಾಕೆ ಹೇಳಿ, ಮಲ್ಟಿ ಪಾಯಿಂಟ್ ಕನೆಕ್ಷನ್. ಗೊತ್ತಾಯ್ತಾ? ಈ ಡಿಫಿಕಲ್ಟ್ ರೀಕನೆಕ್ಷನ್ ಆ್ಯಂಡ್ ಫಾಲ್ಟ್ ಐಸೋಲೇಷನ್. ದ ಬಸ್ ಈಸ್ ಯೂಶಲಿ ಡಿಸೈನ್ ಟು ಬಿ optimally efficient at installation. It can therefore difficult to add new device. ಆಲ್ರೆಡಿ 5 ಕಂಪ್ಯೂಟರ್ ಕನೆಕ್ಟ್ ಆಗಿದೆ. ಒಂದು ಎಕ್ಸ್ಟ್ರಾ ಕಂಪ್ಯೂಟರ್ ಕನೆಕ್ಟ್ ಮಾಡ್ತೀವಿ ಅಂತ ಬಂದಾಗ ಅದು ನಿಮಗೆ ತುಂಬ ತೊಂದರೆ ಆಗ್ಬೋದು. ಓಕೆ, ಆಮೇಲೆ ಫಾಲ್ಟ್ನ ಐಸೋಲೇಷನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸಿಗ್ನಲ್ ರಿಫ್ಲೆಕ್ಷನ್ ಅಟ್ ದಿ ಟ್ಯಾಪ್ ಕ್ಯಾನ್ ಕಾಸಸ್ ಡಿಗ್ರೇಡೇಷನ್ ಇನ್ ಕ್ವಾಲಿಟಿ. ಇಲ್ಲಿ ಟ್ಯಾಪ್ ಅಂತಂದರೆ ಕೇಬಲ್ ಎಂಡಲ್ಲಿ ಟ್ಯಾಪ್ ಇದೆ. ಆ ಟ್ಯಾಪಲ್ಲಿ ಸಿಗ್ನಲ್ಲು ರಿಫ್ಲೆಕ್ಟ್ ಆಗುವ ಸಾಧ್ಯತೆ ಇದೆ, ಸಿಗ್ನಲ್ ಲೆವೆಲ್ಲು ಕಡಿಮೆ ಆಗುವ ಸಾಧ್ಯತೆ ಇದೆ. ಸಿಗ್ನಲ್ ಲೆವೆಲ್ ಕಡಿಮೆ ಆಯಿತು ಅಂತಂದರೆ ನಮಗೆ ಕರೆಕ್ಟಾಗಿ ಮೆಸೇಜನ್ನು ಪಾಸ್ ಆಗೋದಿಲ್ಲ. ಆ್ಯಡಿಂಗ್ ನ್ಯೂ ಡಿವೈಸ್ ಮೇ therefore require modification and replacement of the backbone. ನೀವೇನಾರ ಎಕ್ಸ್ಟ್ರಾ ಕಂಪ್ಯೂಟರ್ ಯೂಸ್ ಮಾಡ್ತೀವಿ ಅಂತ ಬಂದಾಗ ಬ್ಯಾಕ್ಬೋನು ಸ್ವಲ್ಪ ಮಾಡಿಫಿಕೇಷನ್ ಮಾಡಬೇಕಾಗತ್ತೆ. ದ ಫಾಲ್ಟ್ ಆ್ಯಂಡ್ ಬ್ರೇಕ್ ಇನ್ ದ ಬಸ್ ಕೇಬಲ್ ಸ್ಟಾಪ್ ಆಲ್ ಟ್ರಾನ್ಸ್ಮಿಷನ್. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟು. ನೀವೇನಾದರೂ ಬ್ಯಾಕ್ಬೋನ್ ಕೇಬಲ್ ನೀವೇನಾದರೂ ಯೂಸ್ ಮಾಡ್ತಾಯಿದ್ರೆ, ನೀವೇನಾದ್ರು ರಿಪೇರಿ ಮಾಡ್ತಾಯಿದ್ರೆ, ಅಂಥ ಸಮಯದಲ್ಲಿ ದ ಹೋಲ್ ಕಂಪ್ಯೂಟರ್ ನೆಟ್ವರ್ಕ್ ವಿಲ್ ಬಿ ಸ್ಟಾಪ್. ಅಂದರೆ ಏನೂ ಆಪ್ರೇಟ್ ಆಗಲ್ಲ. ಯಾವಾಗ ಆಪ್ರೇಷನ್ ಆಗುತ್ತೆ ಅಂದರೆ ಈ ಬ್ಯಾಕ್ಬೋನ್ ಕೇಬಲ್ಲು ರಿಪೇರಿ ಆದಮೇಲೆ, ವರ್ಕಿಂಗ್ ಕಂಡೀಷನ್ ಬಂದ ಮೇಲೆ ಈ ಕಂಪ್ಯೂಟರ್ ನೆಟ್ವರ್ಕು ಕೆಲಸ ಚೆನ್ನಾಗುತ್ತೆ. ಓಕೆ, ಹಾಗಾಗಿ ಬ್ಯಾಕ್ಬೋನ್ ಕೇಬಲ್ ನೀವೇನಾದ್ರು ರಿಪೇರಿ ಮಾಡೋಕ್ಕೆ ಹೋಗ್ತೀವಿ ಅಂತ ಬಂದಾಗ ಭಾಳ ಕೇರ್ಫುಲ್ಲಾಗಿ ನೀವು ರಿಪೇರಿ ಮಾಡಬೇಕು.
ರಿಪೇರಿ ಆಗೋವರೆಗೂ ಈ ಕಂಪ್ಯೂಟರ್ ನೆಟ್ವರ್ಕು ಏನೂ ಕೆಲಸ ಆಗೋದಿಲ್ಲ. ರಿಕ್ವೈರ್ ದ ಪ್ರಾಪರ್ ಟರ್ಮಿನೇಷನ್ ಅಟ್ ಬೋತ್ ಎಂಡ್ ಆಫ್ ದಿ ಬ್ಯಾಕ್ಬೋನ್ ಕೇಬಲ್. ಇಲ್ಲಿ ಲಾಸ್ಟಿಗೆ ಟರ್ಮಿನೇಷನ್ ಎಂಡ್ ಇದೆ, ಅದು ಕರೆಕ್ಟಾಗಿ ಟರ್ಮಿನೇಟ್ ಆಗಬೇಕು. ಕರೆಕ್ಟಾಗಿ ಟರ್ಮಿನೇಟ್ ಆದರೆ ಸಿಗ್ನಲ್ಲು ಜಾಸ್ತಿ ರಿಫ್ಲೆಕ್ಷನ್ ಆಗಲ್ಲ. ಇನ್ ಕೇಸ್ ಕರೆಕ್ಟಾಗಿ ಟರ್ಮಿನೇಟ್ ಆಗಿಲ್ಲ ಅಂತಂದರೆ ದೇ ಮೇ ಬಿ ಎ ಚಾನ್ಸ್ ಟು ರೆಡ್ಯೂಸ್ ದ ಸಿಗ್ನಲ್ ಲೆವೆಲ್. ಗೊತ್ತಾಯ್ತಾ? ನಿಮಗೆ ಮೆಶ್ ಟೋಪೋಲಜಿ ಅಂದ್ರೇನು, ಅದರಲ್ಲಿ ಏನೇನು ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ, ಮತ್ತು ಬಸ್ ಟೋಪೋಲಜಿ ಅಂದ್ರೇನು, ಇದರಲ್ಲಿ ಏನೇನು ಅಡ್ವಾಂಟೇಜಸ್ ಇದೆ ಮತ್ತು ಡಿಸ್ಅಡ್ವಾಂಟೇಜ್ ಇದೆ ಅಂತ ನಿಮಗೆಲ್ಲ ಅರ್ಥ ಆಗಿದೆ. ಓಕೆ, ಥ್ಯಾಂಕ್ ಯು.